ಯಾವಾಗ ಬಸವಣ್ಣನವರು ತನ್ನ ಗುರುವಿನನ್ನು ನೋಡಿದ್ರು ಬಹಳ ಖುಷಿ ಆತು. ಪಾದಕ್ಕೆ ಬಿದ್ದರು. ಯಪ್ಪ ಗುರುನಾಥ, ಎನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ಮಾನ ಅಪಮಾನ ನಿಮ್ಮದು, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಸವಣ್ಣ, ಚಿಂತೆ ಮಾಡಬೇಡೋ, ಜಗತ್ತು ಕೈ ಬಿಟ್ಟರು ನಾನಿನ್ನು ಕೈ ಬಿಡುವುದಿಲ್ಲ, ನೀ ನನ್ನ ಜೊತೆಯಲ್ಲೇ ಇರು ಅಂತ ತಿಳ್ಕೊಂಡು ತಮ್ಮ ಹತ್ರ ಇಟ್ಕೊಳ್ತಾರ. ಪಾಠಶಾಲೆಯೊಳಗೆ ಅಪಾರವಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಗುರುಗಳು ಬಸವಣ್ಣನವರಿಗೆ ಧಾರೆ ಎರೆದು ಬಿಡುತ್ತಾರೆ. ಗುರು ಸೇವೆಯನ್ನ ಮಾಡ್ತಾ, ಕೂಡಲ ಸಂಗಮನಾಥನ ಸೇವೆಯನ್ನ ಮಾಡ್ತಾ 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 ಬಸವಣ್ಣನವರು ದೊಡ್ಡವರಾಗ್ತಾರ, ವಯಸ್ಸಿಗೆ ಬರ್ತಾರ. ಯಾವಾಗ ಬಸವಣ್ಣನವರು ವಯಸ್ಸಿಗೆ ಬಂದರು, ಇನ್ನೊಂದು ವಿಚಾರ ಹೇಳಿದ್ದೆ. ಯಾವುದು ತಂಗಿ? ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಊರು ಯಾವುದದು? ಮಂಗಳವೇಡೆ. 12ನೇ ಶತಮಾನದಲ್ಲಿ ಆ ಮಂಗಳವೇಡೆಯನ್ನು ಯಾರು ಆಳ್ತಿದ್ರು? ಬಿಜ್ಜಳ ಎಂಬತಕ್ಕಂಥ ರಾಜ ಆ ಮಂಗಳವೇಡೆ ಪಟ್ಟಣವನ್ನು ಆಳ್ತಿದ್ದ. ಆ ರಾಜನ ಆಸ್ಥಾನದೊಳಗೆ ಪ್ರಧಾನಿಯಾಗಿ ಯಾರು ಕೆಲಸ ಮಾಡ್ತಿದ್ರು? ಬಲದೇವ ಮಂತ್ರಿ. ತಂಗಿ, ಇವೆಲ್ಲ ನೀವು ನೆನಪಿಡ್ಬೇಕು ತಂಗಿ. ಆ ಮಂಗಳವೇಡೆ ನೆನಪಿರಬೇಕು, ಅಲ್ಲಿ ಆಳ್ತಕ್ಕಂಥ ರಾಜನ ಹೆಸರು ನೆನಪಿಡಬೇಕು. ಅಲ್ಲಿ ಪ್ರಧಾನಿಯಾಗಿದ್ದವರು ಯಾರು? ಬಲದೇವ ಮಂತ್ರಿ ಅಥವಾ ಬಲದೇವ ಅರಸ. ತನ್ನೂರಾಗಿರ್ತಕ್ಕಂಥ ಇಂಗಳೇಶ್ವರಕ್ಕೆ ಹೋಗ್ತಕ್ಕಂಥ ಸಮಯದೊಳಗೆ ಎಲ್ಲಿಗೆ ಬಂದರು? ಕೂಡಲ ಸಂಗಮಕ್ಕೆ ಬಂದರು. ಅಲ್ಲಿ ಇರ್ತಕ್ಕಂಥ ಬಸವಣ್ಣನನ್ನು ನೋಡಿದ್ರು. ಏನು ವ್ಯಕ್ತಿತ್ವ, ಏನು ಸ್ಫುರದ್ರೂಪ, ಏನು ಶಿವನ ಲಕ್ಷಣಗಳು ಆ ಬಸವಣ್ಣನಲ್ಲಿ. ಎಂಥ ಆಚಾರ, ಎಂಥ ವಿಚಾರ, ಎಂಥ ಒಂದು ಒಳ್ಳೆಯ ನಡತೆ. ಈತನನ್ನು ನೋಡಿರ್ತಕ್ಕಂಥ ಬಲದೇವ ಮಂತ್ರಿಗಳು, ಎಷ್ಟು ಒಳ್ಳೆಯ ಹುಡುಗದಾನ, ನನಗೂ ಕೂಡ ವಯಸ್ಸಿಗೆ ಬಂದಿರತಕ್ಕಂಥ ಮಗಳದಾಳ, ನನ್ನ ಮಗಳಿಗೆ ಇಂಥ ವರ ಸಿಕ್ಕಿದ್ದೆಯಾದರೆ ನನ್ನ ಮಗಳ ಪುಣ್ಯ, ನನ್ನ ಪುಣ್ಯ ಅಂತ ತಿಳ್ಕೊಂಡು ಮನಸ್ಸಿನಾಗ ಭಾವಿಸ್ಕೊಳ್ತಾನ. ಹಾಗಾದ್ರೆ ಆ ಹುಡುಗ ಯಾರಿರ್ಬೋದು ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ, ಅವ ಬೇರೆ ಯಾರೂ ಅಲ್ಲ, ಸೋದರ ಅಳಿಯನೇ, ಅಂದ್ರೆ ತಂಗಿಯ ಮಗನಾಗಿರ್ತಕ್ಕಂಥ ಬಸವಣ್ಣ. ಬಹಳ ಸಣ್ಣವಿದ್ದಾಗ ನೋಡಿದ್ರು ಅವನ್ನ. ಹೇಗೂ ಕೂಡ ಇವರಿಬ್ರು ಸಣ್ಣವರಿದ್ದಾಗ ತನ್ನ ತಂಗಿಗೆ ಹೇಳಿರ್ತಾನ, ಇಬ್ಬರು ಮದುವೆ ಮಾಡಿಬಿಡುನು ಅಂತ. ಯಾರು ಬೇಡ ಅಂತಾರ ಅಣ್ಣ ಅಂತ ತಿಳ್ಕೊಂಡು ಆ ತಂಗಿನೂ ಕೂಡ ಅಣ್ಣನಿಗೆ ವಚನ ಕೊಟ್ಟಿದ್ದಳು. ಬಾಗೇವಾಡಿಗೆ ಬಂದ ತಂಗಿ ಗಂಡನನ್ನು ಭೇಟಿಯಾದ ಬಲದೇವ ಮಂತ್ರಿ ಬಸವಣ್ಣನ ವಿಷಯ ಪ್ರಸ್ತಾಪ ಮಾಡ್ದ. ನನ್ನ ಮಗಳನ್ನ ಬಸವಣ್ಣನಿಗೆ ತೆಗೆದುಕೊಂಡು ಮದುವೆಯನ್ನ ಮಾಡಬೇಕು, ಸೊಸಿ ಮಾಡ್ಕೋಬೇಕು ಅವಳನ್ನು ನೀವು ಅಂತ ತಿಳ್ಕೊಂಡು. ಆವಾಗ ಬಸವಣ್ಣನ ತಾಯಿ ಹೆಸರೇನು ತಂಗಿ? ಮಾದಲಾಂಬಿಕೆ. ನೋಡ್ರಿ ಅವ್ರು ಎಷ್ಟು ನೆನಪಿಟ್ಟಾರ, ಜೋರಾದ ಚಪ್ಪಾಳೆ ತಟ್ರಿ. ಆವಾಗ ತಂಗಿ ಅಂತಾಳ, ಅಣ್ಣ 8ನೇ ವಯಸ್ಸಿನಲ್ಲಿಯೇ ನಾ ಮುಂಜಿ ಮಾಡ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಊರು ಬಿಟ್ಟು ಹೋಗಿರ್ತಕ್ಕಂಥ ಬಸವಣ್ಣ ಮತ್ತೆ ಈ ಊರಿಗೆ ಬಂದಿದ್ದೇ ಇಲ್ಲ. ಇನ್ನು ಮದುವೆ ಮಾಡ್ಕೋಬೇಕು ಎಂಬತಕ್ಕಂಥ ಪ್ರಸ್ತಾವ ನಾವು ಮುಂದೆ ಇಟ್ವಿ ಅಂತಂದ್ರೆ ಅವು ಮಾಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ ಅಣ್ಣ ನನಗೆ. ನಮ್ಮ ಮಾತು ಕೇಳ್ತಾನೋ ಇಲ್ಲೋ ಎಂಬತಕ್ಕಂಥ ಭರವಸೆ ಇಲ್ಲ ಅಣ್ಣ ನಮಗ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಎಲ್ಲರೂ ಕೂಡಿ ಅಂತಾರ, ಹಾಗಾದ್ರೆ ಬಸವಣ್ಣ ಯಾರ ಮಾತು ಕೇಳ್ತಾನ? ಏನ್ರಿವ, ಏನೋ ಒಂದು ನ್ಯಾಯ ಗೀಯ ಬಂದಿತ್ತು ಅಂತಂದ್ರೆ, ಜಗಳಿಗೆಗಳು ಬಂದಿತ್ತು ಅಂತಂದ್ರೆ, ಅವ್ನ ಮಾತು ಕೇಳ್ತಾನೋ, ಅವ್ನ ಕಡೆಯಿಂದ ಒಂದು ಮಾತು ಹೇಳ್ಸರ ಅವ್ನು ಸುಮ್ಮ ಆಗ್ತಾನೆ, ಸಮಾಧಾನ ಆಗ್ತಾನೆ ಅಂತೇಳಿ ನೀವು ಮಾತಾಡ್ತೀರೇನಿಲ್ಲ. ಹಾಗಾದ್ರೆ ಬಸವಣ್ಣ ಯಾರ ಮಾತು ಕೇಳ್ತಾನ ಅವ್ರ ಕಡೆಯಿಂದ ಹೇಳಿಸ್ಬೇಕು. ಯಾರ ಮಾತು ಕೇಳ್ತಾನ ಬಸವಣ್ಣ? ಬೇರೆ ಯಾರ ಮಾತು ಕೇಳೋದಿಲ್ಲ, ಗುರುಗಳ ಮಾತು ಬಿಟ್ರೆ ಯಾರ ಮಾತು ಕೇಳೋದಿಲ್ಲ. ಗುರುಗಳ ಮಾತು ಒಂದು ಕೂಡ ಅವ ಮೀರೋದಿಲ್ಲ. ಗುರುಗಳ ಹೇಳಿದ್ರು ಅಂತಂದ್ರೆ ಅವ ಮದುವೆ ಮಾಡ್ಕೋತಾನ ಅಂತ ತಿಳ್ಕೊಂಡು ಎಲ್ಲಿಗೆ ಬಂದರು? ಎಲ್ಲರೂ ಕೂಡಿ ಕೂಡಲ ಸಂಗಮಕ್ಕೆ ಬಂದರು. ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಗುರುಗಳೇ, ಹಿಂಗ ಸಣ್ಣವರಿದ್ದಾಗ ಇವರಿಬ್ಬರು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ಮಾತಾಡಿದ್ವಿ. ಮಗಳು ವಯಸ್ಸಿಗೆ ಬಂದಾಳ, ಅವನು ಕೂಡ ವಯಸ್ಸಿಗೆ ಬಂದಾನ. ಬಸವಣ್ಣನ ಮದುವೆ ಮಾಡಬೇಕು ಅನ್ನೋದು ನಮ್ದೆಲ್ಲರ ಅಪೇಕ್ಷೆ ಅದ. ಅದಕ್ಕೆ ಆತ ನಮ್ಮ ಮಾತು ಕೇಳ್ತಾನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಗುರುಗಳೇ ನೀವೇ ಅಪ್ಪಣೆ ಮಾಡ್ರಿ, ಬಸವಣ್ಣ ಮದುವೆ ಮಾಡ್ಕೋಬೇಕು ಅಂತ. ಗುರುಗಳಿಗೂ ಬಹಳ ಸಂತೋಷ ಆಯ್ತು. ಆಯಿತು ಅಂತ ತಿಳ್ಕೊಂಡು ಬಸವಣ್ಣನನ್ನು ಕರೆದ್ರು. ನಮಸ್ಕಾರ ಮಾಡಿ ಬಸವಣ್ಣವ್ರು ಕೂತ್ಕೊಂಡ್ರು. ಏನ್ರಪ್ಪ, ಏನು ಅಪ್ಪಣೆ? ಏನೂ ಇಲ್ಲ, ಮತ್ತು ನೀನು ಗೃಹಸ್ಥ ಆಗಬೇಕಲ್ಲ ಬಸವಣ್ಣ, ನೀನು ಮದುವೆ ಮಾಡ್ಕೊಳ್ಬೇಕಲ್ಲ ಬಸವಣ್ಣ. ಆವಾಗ ಬಸವಣ್ಣವ್ರಂತಾರ, ಯಪ್ಪ ಮದುವೆ ನಾನು ಮಾಡ್ಕೊಳ್ಬೇಕಾ?
ಭವಬಂಧನ ಭವಪಾಶವಾದ ಕಾರಣವೇನಯ್ಯ. ನೋಡ್ರಿ ಎಂಥ ಮಾತಂತಾರೆ ಬಸವಣ್ಣವರು. ಭವಬಂಧನ ಭವಪಾಶವಾಗಲು ಕಾರಣವೇನಯ್ಯ. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜರೆದನಾಗಿ, ಆನು ಈ ಸಂಸಾರವ ಹೊದ್ದಲಿವೆನೆ ಕೂಡಲ ಸಂಗಮ ದೇವ. ಯಪ್ಪ ಗುರುಗಳೇ, ಈ ಭವಬಂಧನ ಯಾಕೆ ಬರ್ತದ? ಈ ಹುಟ್ಟು ಸಾವು ಎಂಬತಕ್ಕಂಥ ಭವಚಕ್ರದೊಳಗ ಈ ಜೀವಾತ್ಮ ಯಾಕೆ ಒದ್ದಾಡ್ತಾನ ಅಂತಂದ್ರ, ಹಿಂದಿನ ಜನ್ಮದೊಳಗ ನಾವು ಲಿಂಗವನ್ನು ಮರೆದ ಕಾರಣಕ್ಕಾಗಿ, ಜಂಗಮನಿಗೆ ಎದುರು ಮಾತನಾಡಿದ ಕಾರಣಕ್ಕಾಗಿ, ಗುರು ಲಿಂಗ ಜಂಗಮ ಸೇವೆಯನ್ನ ಮಾಡಲಿಲ್ಲ ಅಂತಂದ್ರ ಈ ಭವಚಕ್ರದೊಳಗ ಹುಟ್ಟು ಸಾವು ಎಂಬತಕ್ಕಂಥ ಚಕ್ರದೊಳಗ ಒದ್ದಾಡಬೇಕಾಗ್ತದ. ಅದಕ್ಕೆ ಯಪ್ಪ ಗುರುವೇ, ನನಗೆ ಏನೇ ಇದ್ರೂ ಕೂಡ ನಿಮ್ಮ ಪಾದ ಸೇವೆ, ಸಂಗಮನಾಥನ ಪೂಜೆ, ಲಿಂಗ ಪೂಜೆ, ಗುರು ಲಿಂಗ ಪೂಜೆಯನ್ನು ಬಿಟ್ರೆ ನಾನು ಈ ಮದುವೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರಂತಾರ, ಆವಾಗ ಗುರುಗಳಂತಾರ, ಏ ಬಸವಣ್ಣ, ಗೃಹಸ್ಥ ಧರ್ಮ ಅಂತಂದ್ರೆ ಅದು ಸಣ್ಣದಲ್ಲಪ್ಪ. ಜಗತ್ತಿನ ತಂದೆ ತಾಯಿಯಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರರು ಕೂಡ ಗೃಹಸ್ಥ ಧರ್ಮವನ್ನು ಪರಿಪಾಲನೆಯನ್ನ ಮಾಡ್ತಾ ಈ ಜಗತ್ತನ್ನು ಸಲುತ್ತಾ ಇದ್ದಾರನಿಲ್ಲಪ್ಪ ಬಸವಣ್ಣ. ಹಂಗ ನೀನು ಕೂಡ ಬಲದೇವ ಅರಸನ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯ ಜೊತೆಗೆ ಮದುವೆಯನ್ನ ಮಾಡಿಕೊಂಡು ನೀನು ಗೃಹಸ್ಥ ಧರ್ಮದ ಜೊತೆಗೆ ಲೌಕಿಕದ ಜೊತೆಗೆ ಪಾರಮಾರ್ಥವನ್ನು ಕೂಡ ನೀ ಸಾಧಿಸಬೇಕಪ್ಪ ಅಂತ ತಿಳ್ಕೊಂಡು ಗುರುಗಳು ಅಪ್ಪಣೆ ಮಾಡ್ತಾರೆ. ಹೌದಲ್ರಿ? ಮದುವೆ ಅಂತಂದ್ರೆ ಯಾರೇ ವಲ್ಲ ಅಂತಾರನ್ನ ತಂಗಿ, ಆದ್ರೆ ಇಲ್ಲಿ ಬಸವಣ್ಣ ವಲ್ಲ ಅನ್ನಕತ್ತಾನು. ಮದುವೆ ಯಾರಿಗಾರ ವಲ್ಲ ಅಂತಾರೇನ್ರಿಪ್ಪ? ಅಲ್ಲಿ ಸಣ್ಣ ಹುಡುಗರು ಕುಂತಾವ ನೋಡ್ರಿ, ಎಷ್ಟು ಚಂದ ಕುಂತಾವ. ಆ ಸಣ್ಣ ಹುಡುಗರು ಕೇಳ್ರಿ ನೀವು ಅವರಿಗೆ, ಏ ತಮ್ಮ ಮದ್ವೆ ಮಾಡ್ಕೋತೀನೋ ಅಂತ ಕೇಳ್ರಿ ನೀವು. ಓಹೋ ಮದ್ವೆ ಮಾಡ್ಕೋತೀನಿ ಅಂತ ನಾವು ಅಂತವೇನಿಲ್ಲ. ಸಣ್ಣ ಹುಡುಗ ಮದ್ವೆ ಅಂದ್ರೆ ಗೊತ್ತಿರೋದಿಲ್ಲ, ಆದ್ರೆ ಆ ಮದುವೆ ಅನ್ನೋ ಶಬ್ದದೊಳಗೆ ಏನೈತೋ, ಓಹೋ ಮದ್ವೆ ಅವ್ ನೋಡ್ಬೇಕು ನೀವು. ಹಳ್ಳ್ಯಾಗ ಅವು ಆಟ ಆಡ್ತಿರ್ತಾವ, ನೀ ಗಂಡ ಅಂತ ನಾ ಹೆಂಡತಿ ಅಂತ. ಕೇಳಿರೇನಿಲ್ಲ, ನೋಡ್ರೇನಿಲ್ಲ? ಅವು ಗಂಡ ಹೆಂಡತಿ ಆಟ ಆಡ್ತಿರ್ತಾವ. ಯಾಕೆ? ಸಹಜ ಅದು. ಅದು ಮದುವೆ ಲೌಕಿಕ ಅನ್ನೋದನ್ನು ಅಷ್ಟೊಂದು ಆಕರ್ಷಣೆ ಇರ್ತದೆ. ಅದು ಸಣ್ಣ ಮಕ್ಕಳು ಸಹಿತ ಮದ್ವೆ ಯಪ್ಪ ನನ್ನ ಮದ್ವೆ ಯಾವಾಗ ಮಾಡ್ತಿ ಅಂತ ಕೇಳ್ತಿರ್ತಾವ. ಇನ್ನು ವಯಸ್ಸಿಗೆ ಬಂದ ಮಕ್ಕಳು ನೀವು ಮಾಡ್ತಿರೋ ನಾವ ಆಗಿ ಬರೋಣ ಅಂತಾರ. ಅವರು ಅಂತಾರೇನಿಲ್ರಿ? ಆ ಕಡೆ ನಮ್ಮ ಬೆಳಗಾವಿ ಭಾಗದೊಳಗೆ, ಕೊಲ್ಲಾಪುರ ಭಾಗದೊಳಗೆ ಒಂದು ಪದ್ಧತಿ ಅದ, ಯಾದಿ ಮೇ ಶಾದಿ. ಅವರಿಬ್ರು ಹೋಗ್ತಾರ, ಯಾದಿಯೊಳಗೆ ಬರೀತಾರ, ಸಹಿ ಮಾಡ್ತಾರ, ಹಾರ ಬದಲಾಯಿಸ್ಕೊಳ್ತಾರ, ಮುಗಿದು ಹೋತು ಮದುವೆನ, ಮುಗಿದು ಹೋತು. ಯಾದಿ ಮೇ ಶಾದಿ. ಸಣ್ಣ ಹುಡುಗರು ಕೇಳ್ತಾರೆ, ಯಾವಾಗ ಮದುವೆ ಮಾಡ್ತಿ? ದೊಡ್ಡ ಹುಡುಗರು ನೀವು ಮಾಡ್ತಿರೋ ಇಲ್ಲೋ, ನಾವ ಆಗೋಣ ಅಂತ ಕೇಳ್ತಾರ. ಪಾಪ ಸಣ್ಣ ಮಕ್ಕಳಿಗೆ ಬುದ್ಧಿ ಇರೋದಿಲ್ಲ, ಆ ವಯಸ್ಸಿಂದ ಒಂದು ಗುಣಧರ್ಮ ಇರ್ತದೆ ಯುವಕರಿಗೆ, ಅವ್ರು ಅವಸರ ಮಾಡ್ತಾರಂತ ಹೋಗ್ಲಿ ಬಿಡ್ರಿ, ಇವ್ರಿಬ್ಬರದು ಬಿಡ್ರಿ. ಇನ್ನು ವಯಸ್ಸಾದ ಮುದುಕರಿಗೆ ಕೇಳ್ರಿ, ಏ ಮುತ್ಯ ಮದುವೆ ಮಾಡ್ಕೋತೀನೋ ಅಂತ ಕೇಳ್ರಿ ನೀವು. ಏನಂತ ನಾವು ಮುತ್ಯ, ಈ ವಯಸ್ಸಿನೊಳಗೆ ಯಾರು ಕನ್ಯಾ ಕೊಡ್ತಾರೋ ತಮ್ಮ, ಕೊಟ್ರು ಮಾಡ್ಕೊಳ್ಳವ ಅಂದಂಗ ಆತಲ್ಲ. ಮದುವೆ ಅಂದ್ರೆ ಅಷ್ಟು ಆಕರ್ಷಣೆ ಅದ, ಮದುವೆ ಅಂದ್ರೆ ಅಷ್ಟು ಆಕರ್ಷಣೆ ಅದ. ಯಾವಾಗ ಬಸವಣ್ಣನವರಿಗೆ ಗುರುಗಳು ಅಪ್ಪಣೆ ಮಾಡಿದ್ರು, ಆತ್ರಿಪ್ಪ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಅತ್ತು ಗಂಗಾಂಬಿಕೆಗೆ ಬಹಳ ಖುಷಿ ಆತು. ಯಾಕೆ? ಬಸವಣ್ಣನನ್ನೇ ಮದುವೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಾ ಇರ್ತಕ್ಕಂಥ ಗಂಗಾಂಬಿಕೆಗೆ ಯಾವಾಗ ಬಸವಣ್ಣನ ಜೊತೆಗೆ ಮದುವೆ ಆಗ್ತದ ಅಂತಂದು ಗೊತ್ತಾತೋ, ಬಹಳ ಹಿರಿ ಹಿಗ್ಗದಳು. ಯಾಕೆ? ಎಲ್ಲರಿಗೊಂದು ಆಸೆ ಇರ್ತದೆ ನೋಡ್ರಿ. ತಂಗಿ ಆಸೆ ಇರ್ತೈತೇನಿಲ್ರಿ ಬಾ? ಈ ಹುಡುಗಿಯರಿಗೆ ಕೇಳ್ರಿ, ಏನ ತಂಗಿ ವರ ಎಂಥವ ಇರ್ಬೇಕು? ಅವ್ ಸಿನಿಮಾ ನಟ ಇದ್ದಂಗೆ ಇರ್ಬೇಕಂತಾರ ಅವ್ರು. ಆ ಹುಡುಗರಿಗೆ ಕೇಳ್ರಿ, ಏ ತಮ್ಮ ಕನ್ಯಾ ಎಂಥಕ್ಕೆ ಇರ್ಬೇಕು? ಐಶ್ವರ್ಯ ರಾಯ್ ಇದ್ದಂಗೆ ಇರ್ಬೇಕ್ರಿ ಅಜ್ಜಾರ. ಆಶೆ ಅದು. ನಮ್ಮ ಮಠಕ್ಕೆ ಒಬ್ಬರು ಬರ್ತಿದ್ರಿ ಅಪ್ಪಾರ, ವಿರೂಪಾಕ್ಷಪ್ಪ ಅಂತ ಅವನ ಹೆಸರ್ರಿಪ್ಪ. ಬಂದು ಸಾಲಕ್ಕೊಮ್ಮ ನಮಸ್ಕಾರ ಮಾಡವ, ಹೇಳವ, ಯಪ್ಪ ನನ್ನ ಮಗಳಿಗೆ ಎಲ್ಲರ ಒಂದು ವರ ಇದ್ರು ನೋಡ್ರಿ. ಒಂದು 20-30 ಸಲ ಹೇಳಿರ್ಬೇಕ್ರಿ. ಮಠದ ಜಾತ್ರೆ ಬಂತು, ಆ ಜಾತ್ರೆ ಮಾಡಕ್ಕೆ ಆ ಮಗಳು ಕೂಡ ಬಂದಿದ್ದಳು. ಮಗಳಿಗೆ ಕರ್ಕೊಂಡು ಬಂದ, ಯಪ್ಪ ಈಕೀಗ ನೋಡ್ರಿ ವರ ಬೇಕಾಗಿದ್ದು, ನೋಡ್ರಪ್ಪ ಚಲೋ ವರ ಇದ್ರು ನೋಡ್ರಿ, 1 ಲಕ್ಷ ರೂಪಾಯಿ ಪಗಾರ ಅದಾರಪ್ಪ ಈಕಿಗೆ,
ಅಂತ ತಿಳ್ಕೊಂಡು ಯಾವಾಗ ನಮ್ಮ ವಿರೂಪಾಕ್ಷಪ್ಪ ಹೇಳ್ದ, ನಮ್ಮ ಮಠದ ಭಕ್ತ, ನಾ ಆ ಹುಡುಗಿಗೆ ಕೇಳ್ದೆ, ಏನ ತಂಗಿ ಮತ್ತು ನಿಮ್ಮಪ್ಪ ಬಂದಸವನು ವರ ನೋಡು 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 ಅನ್ನಕತ್ತ ನಮಗೆ, ಮತ್ತು ಎಂಥ ವರ ಬೇಕು ತಂಗಿ ಅಂತ ನಾ ಕೇಳಿದೆ. ಏನು ಅನ್ಬೇಕಾಕಿ ತಂಗಿ, ಅಜ್ಜಾರ ವರ ಹೆಂಗಿರ್ಬೇಕಂದ್ರಿ ABCDEFG ಇದ್ದಂಗೆ ಇರ್ಬೇಕ್ರಿ. ನಾವು ಅಮ್ಮ ಗಾಬಾಗ್ಬಿಟ್ನಿ. ನಾವು ಮೊದಲ ಇಂಗ್ಲೀಷ್ ಕಲ್ತವ್ರಲ್ಲ 7ನೇ ಮಂದಿ ನಾವು, ಅದು ಆರ್ಡಿನರಿ ಪಾಸ್ ಆದವ್ರು ಮಾದನ ಇಬ್ಬರಿಗ್ಯಾಗ ಫೇಲ್ ಮಾಡಬಾರ್ದಂತ ಪಾಸ್ ಮಾಡಿ ಮುಂದೆ ಹಾಕ್ಯಾರ ನಮಗೆ. ಇಂಥ ದಡ್ಡ ಇಂಗ್ಲೀಷ್ ಅಂತೂ ಮೊದಲೇ ಗೊತ್ತಿಲ್ಲ. ಅಲ್ಲ ತಂಗಿ ಹಿಂಗೆ ಅನ್ನಕತ್ತಿಯಲ್ಲವ ಏನವ ಅಂತ ಕೇಳಿದೆ ನಾನು. ಅಜ್ಜಾರ ಎ ಅಂತಂದ್ರೆ ಏಜ್ ರೀ, ಅಗ್ದಿ ವಯಸ್ಸು ನಾವು ಇರ್ಬೇಕ್ರಿ, ಹೋಗಿ ನೀವು ಮುದುಕನ ಕೊಟ್ಟು ಮದುವೆ ಮಾಡ್ರಿ ಹೆಂಗ್ರಿ. ಎ ಅಂತಂದ್ರೆ ಏಜ್ ರೀ, ಚೆನ್ನಾಗಿರ್ಬೇಕು. ಹೌದಾ ತಂಗಿ ಆತವ. ಬಿ ಅಂದ್ರೆ ಏನ ತಂಗಿ, ಬ್ಯೂಟಿ ರೀ, ಭಾಳ ಚಂದ ಇರ್ಬೇಕ್ರಿ, ಅಗ್ದಿ ಅವ ಸಿನಿಮಾ ನಟ ಇದ್ದಂಗೆ ಇರ್ಬೇಕ್ರಿ, ಆ ಸುದೀಪ್ ಇದ್ದಂಗೆ ಇರ್ಬೇಕ್ರಿ, ಹಿಂಗಿರ್ಬೇಕ್ರಿ. ಹೌದಾನ ತಂಗಿ, ಇರ್ಲಿ ಬಿಡು ಅಂದೆ. ಯಾಕಂತಂದ್ರೆ ಮತ್ತು ಕುರುಪನನ್ನು ಯಾರು ಮಾಡ್ಕೊಳಕ್ಕೆ ಒಪ್ಕೊಳ್ತಾರೆ, ನೋಡವ್ ಚಂದ ಇರ್ಬೇಕು ಅನ್ನೋದು ಎಲ್ಲರದ್ದು ಅಪೇಕ್ಷೆ ಇರ್ತದ. ಆತ ತಂಗಿ. ಮತ್ತು ಸಿ ಅಂದ್ರೆ ಏನ ತಂಗಿ, ಕ್ಯಾಶಿಸ್ಟರ್ ಇರ್ಬೇಕ್ರಿ, ರೊಕ್ಕ ಭಾಳ ಇರ್ಬೇಕು ಅವನ ಹತ್ರ, ಕ್ಯಾಶಿಸ್ಟರ್ ರೊಕ್ಕ ಭಾಳ ಇರ್ಬೇಕು. ಅಲ್ಲಿ ಬಿಡು ತಂಗಿ. ಮತ್ತು ಡಿ ಅಂದ್ರೆ ಏನು, ಡಿಮ್ಯಾಂಡ್ ಇರ್ಬೇಕ್ರಿ. ಸಮಾಜದಾಗ 4 ಮಂದಿಯಾಗ ಡಿಮ್ಯಾಂಡ್, ಅಗ್ದಿ ವರ್ಚಸ್ಸು ಇರ್ಬೇಕು. ಆತು ತಂಗಿ. ಇ ಅಂತಂದ್ರೆ ಎಜುಕೇಟೆಡ್ ಇರ್ಬೇಕ್ರಿ, ವಿದ್ಯಾವಂತ ಇರ್ಬೇಕು. ಆತವ ತಂಗಿ. ಎಫ್ ಅಂತಂದ್ರಿ ಫ್ಯಾಮಿಲಿ ರೀ, ನಾನು ನನ್ನ ಗಂಡ ಇಬ್ಬರ ಇರ್ಬೇಕ್ರಿ, ಅತ್ತಿ ನಕ್ಕೋ ಮಾವ ನಕ್ಕೋ ಅಂದಳಕ್ಕೆ. ಅತ್ತಿ ಬೇಡ, ಮಾವ ಬೇಡ, ನಾನು ನನ್ನ ಗಂಡ ಇಬ್ರ. ಅಲ್ಲ ತಂಗಿ, ಮತ್ತು ಅತ್ತಿ ಮಾವ ಇರ್ಲಾರ್ದೆ ಮತ್ತು ನಿನ್ನ ಗಂಡ ಎಲ್ಲಿಂದ ಬರ್ತಾನೆವ? ಮತ್ತು ಅತ್ತಿ ಮಾವ ಬ್ಯಾಡ ಅಂದ್ರೆ ಹೆಂಗೆ ತಂಗಿ? ಇರ್ಬೇಕ್ರಿ ಅಪ್ಪಾರ ಅತ್ತಿ ಮಾವ. ಹೆಂಗಿರ್ಬೇಕು ಅಂತಂದ್ರೆ ಫೋಟೋದಾಗಿರ್ಬೇಕ್ರಿ, ಅಂದ್ರೆ ಸತ್ತಿರ್ಬೇಕಂತ. ಈಗಿನ ಒಂದು ಜನ್ರೇಷನ್ ಹಿಂಗದ. ಆದ್ರೆ ಹಿಂದೆ ಹಂಗೆ ಇದ್ದಿದ್ದಿಲ್ಲ ತಂಗಿ. ಹಣಕ್ಕೆ ಮಹತ್ವ ಇದ್ದಿದ್ದಿಲ್ಲ ತಂಗಿ, ಗುಣಕ್ಕೆ ಮಹತ್ವ ಇತ್ತು. ಹೆಣ್ಣಿಗ ಆಗಲಿ ಗಂಡಿಗ ಆಗಲಿ. ಏನು ನೋಡ್ತಿದ್ರು 4 ಮಂದಿ ಹಿರಿಯರು ಕನ್ಯಾ ನೋಡಕ್ಕೆ ಹೋದಾಗ? ಒಳ್ಳೆ ಲಕ್ಷಣ ಅದಾಳ, ಸ್ವಭಾವ ಭಾಳ ಚಲೋ ಅದ, ಹುಡುಗ ಭಾಳ ಒಳ್ಳೆಯವದಾನ, ಆಸ್ತಿ ಗಿಸ್ತಿ ಇದ್ದಿದ್ದಿಲ್ಲ ಅಂದ್ರೆ ಏನು, ದುಡಿತಾನ ಉಣ್ತಾನ, ಇಟ್ಟಿತ್ತು ಅಂತಂದ್ರೆ ಮದುವೆ ಮಾಡ್ತಿದ್ರೇನಿಲ್ಲ ತಂಗಿ? ಈಗೇನಿಲ್ಲ, ಕನ್ಯಾ ಸಿಗುದ ವಜ್ಜೆ ಆಗಿಬಿಟ್ಟದ. ಆಗೈತೇನಿಲ್ರಿ? ಭಾಳ ವಜ್ಜೆ ಆಗ್ಯದ. ಯಾಕ? ಸರ್ಕಾರಿ ನೌಕರಿ. ಎಲ್ಲರಿಗೆ ಎಲ್ಲಿದ್ದು ಸರ್ಕಾರ ನೌಕರಿ ಕೊಡ್ಬೇಕು? ಒಂದು ವೇಳೆ ಸರ್ಕಾರ ನೌಕರಿ ಐತೆ ಅಂತಂದ್ರೆ ಒಂದು 4 ಎಕರೆ ಜಮೀನು ಇರ್ಬೇಕ್ರಿ ಅಪ್ಪಾರ. ಹೆಂಗಾಕೈತಿ ತಂಗಿ? ಏನಂದ್ರು ಅವರು ಬಸವಣ್ಣವರು, ನೀರಿಗೆ ನೈದಿಲೆಯ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಗುಣ ತಂಗಿ, ಗುಣದಕ್ಕಿಂತ ಶ್ರೀಮಂತಿಕೆ ಮತ್ತೊಂದೇನದ ಹೇಳ್ರಿ? ಏನೆಲ್ಲ ಐತಿ. ಗುಣನ ಸ್ವಭಾವ ಚಲೋ ಇಲ್ಲ ಅಂತಂದ್ರೆ ತಗೊಂಡು ಏನು ಮಾಡೋದದ? ಎಲ್ಲಕ್ಕಿಂತ ಶುದ್ಧಿ ಚಾರಿತ್ರ್ಯ ಶುದ್ಧಿ ತಂಗಿ. ಹಿಂದಕ್ಕೆ ಈ ರೀತಿಯಾಗಿ ವಧುವರರನ್ನು ಕೂಡಿಸಿ ಮದುವೆಯನ್ನು ಮಾಡತಕ್ಕಂಥದ್ದು. ಈಗಲೂ ಕೂಡ ಇಂಥ ಹಳ್ಳಿಯೊಳಗೆ ಈ ಪದ್ಧತಿಗಳದಾವ, ಇಲ್ಲ ಅಂತಲ್ಲ. ಆದ್ರೆ ಸಿಟ್ಯಾಗ ಮಾತ್ರ ಭಾಳ ವಜ್ಜೆ ಅದ ತಂಗಿ, ವಜ್ಜೆ ಅದ. ಆದ್ರೆ ಒಂದು ಮಾತು ಮಾತ್ರ ಸತ್ಯ, ನಮ್ಮಲ್ಲಿ ಇರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸಂಪತ್ತು ಏನು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯ ನಡೆ ನುಡಿ. ಈ ಎರಡಕ್ಕಿಂತ ಶ್ರೀಮಂತಿಕೆ ಈ ಪ್ರಪಂಚದೊಳಗೆ ಯಾವುದು ಇರುವುದಿಲ್ಲ ತಂಗಿ. ಅದಕ್ಕೆ ಒಳ್ಳೆಯ ನಡತೆ ಮತ್ತು ಒಳ್ಳೆಯ ನುಡಿ. ಯಾವಾಗ ಮದುವೆ ಒಂದು ದಿವಸ, ಇಂಥ ದಿವಸ ಬಸವಣ್ಣವರು ಮದುವೆ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿದ್ರು, ಆವಾಗ ಬಹಳ ಉತ್ಸಾಹದಿಂದ, ಬಹಳ ಸಂತೋಷದಿಂದ, ವೈಭವಪೂರ್ಣವಾಗಿ. ಯಾಕೆ? ಮೊದಲೇ ಪ್ರಧಾನಮಂತ್ರಿ ಯಾರು? ಬಲದೇವ ಅರಸ. ತನ್ನ ಮಗಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಬಾಗೇವಾಡಿಯೊಳಗ ಮದುವೆ ಮಾಡಿ ಕೊಟ್ಟ ಬಲದೇವ ಮಂತ್ರಿ. ಬಸವಣ್ಣ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ. ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ, ಇಂಪುಳ್ಳ ಗಾನದಂತಿರಲಿ, ಸ್ವಂಪಿರಲಿ ತಂಪು ಮನೆಯಂತೆ ಪೂರ್ಣಜ್ಞ.
ಮದುವೆ ಅಂತಂದ್ರೆ ಸುಮ್ಮನೆ ಒಂದು ಗಂಡು ಒಂದು ಹೆಣ್ಣನ್ನು ಕೂಡಿಸೋದಲ್ಲ ಯವ್ವ. ಶರೀರಗಳನ್ನು ಕೂಡ್ಸಾಕ ಮದುವೆ ಅಂತ ಕರೆಯುವುದಿಲ್ಲ, ಜೊತೆಗೆ ಅವರ ಹೃದಯಗಳು ಮನಸ್ಸುಗಳು ಕೂಡಿಸಬೇಕು. ಅದು ನಿಜವಾಗಿರ್ತಕ್ಕಂಥ ಮದುವೆ. ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ, ಶರೀರಗಳ ಸಮ್ಮಿಲನ ಅಲ್ಲ, ಹೃದಯಗಳ ಸಮ್ಮಿಲನ. ಮದುವೆ ಎಂಬುದು ಎರಡು ಹೃದಯಗಳ ಸಮ್ಮಿಲನ. ಹದವರಿತು ಬೆರೆತು ಬಾಳಿದರೆ ಅದುವೇ ಸ್ವರ್ಗ ಪೂರ್ಣಜ್ಞ. ಯಾವಾಗ ಗಂಡ ಹೆಂಡತಿ ಒಬ್ಬರ ಮನಸ್ಸನ್ನು ಒಬ್ಬರು ಅರ್ಥ ನಡಿಬೇಕು, ಅದೇ ನಿಜವಾಗಿರ್ತಕ್ಕಂಥ ಮದುವೆ, ಅದುವೇ ನಿಜವಾಗಿರ್ತಕ್ಕಂಥ ದಾಂಪತ್ಯ, ಅದುವೇ ನಿಜವಾಗಿರ್ತಕ್ಕಂಥ ಗೃಹಸ್ಥ ಜೀವನದ ಮೂಲ ಅಡಿಪಾಯ. ಅದು ಹೆಂಗಿರ್ಬೇಕು ತಂಗಿ ಗಂಡ ಹೆಂಡತಿ? ಬಸವಣ್ಣವರು ಗಂಗಾಂಬಿಕೆ ಹೆಂಗ ಮದುವೆ ಮಾಡ್ಕೊಂಡ್ರು, ಹೆಂಗಿದ್ರು ತಮ್ಮ ಜೀವನದೊಳಗೆ ಹೆಂಗಿದ್ರು ಗೊತ್ತದೇನು ತಂಗಿ? 63 ಇದ್ದಂಗ. ಬರ್ರಿ ನೋಡ 63 ಹೆಂಗದ ಆ ಸಂಖ್ಯೆ? 6 3 ನೋಡ್ತಿರ್ತೈತಿ, 3 6 ನೋಡ್ತಿರ್ತೈತಿ. ಗಂಡ ಹೆಂಡತಿನ ನೋಡ್ತಿರ್ಬೇಕು, ಹೆಂಡತಿ ಗಂಡನ ನೋಡ್ತಿರ್ಬೇಕು. ಮತ್ತು ಮನೆಗೆ ಹೋಗಿ ಅದೇ ಮಾಡ್ಕೋತ ಕೂತೀರಿ. ಇದರ ಅರ್ಥ ಏನು? ಹೆಂಡತಿಯ ಮನಸ್ಸನ್ನ ಗಂಡ ತಿಳ್ಕೊಂಡಿರ್ಬೇಕು, ಗಂಡನ ಮನಸ್ಸನ್ನ ಹೆಂಡತಿ ತಿಳ್ಕೊಂಡಿರ್ಬೇಕು. ಗಂಡ ಹೆಂಡರು ಒಂದಾಗಿ ನಡೆದರೆ ನಂದಾದೀಪೋ ಮಲ್ಲಯ್ಯ. ಗಂಡ ಹೆಂಡತಿ ಪ್ರೀತಿಯಿಂದ ಇದ್ರು ಅಂತಂದ್ರ ಮನ್ಯಾಗ ನಂದಾದೀಪ ಅಂದ್ರ ಆನಂದದ ದೀಪ, ಬೆಳಕು ಇದ್ದಂಗ. ಅದೇ ಜಗಳಾಡ್ಕೊಂತ ಇದ್ರ, ಗಂಡ ಹೆಂಡತಿ ಪ್ರೇಮದಿಂದ ಇದ್ರ ಅದೇ ಮನೆ ಸ್ವರ್ಗ, ಜಗಳಾಡ್ಕೊಂತ ಇದ್ರ ಅದೇ ಮನೆ ನರಕ. ಅದಕ್ಕೆ ಒಂದು ಮಾತು ಕೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತೀರಿ ಅಪ್ಪ. ಹೊಸದಾಗಿ ಮದುವೆ ಮಾಡ್ಕೊಂಡವ್ರು ಯಾರು ಅದಿರನ್ನು ಇಲ್ಲಿ? ಅಥವಾ ಮಾಡ್ಕೊಳ್ಳೋರು? ಹೋಗ್ಲಿ, ಮಾಡ್ಕೊಂಡವರು. ನಾವೊಂದು ಮಾತು ಹೇಳ್ತೀನಿ, ಅದ್ರ ಪ್ರಕಾರ ನಡ್ಕೊಳ್ರಿ. ಯಾವಾಗ ಮದುವೆ ಆಗ್ತದ, ಯಾರ್ಯಾರು ಇರಬಾರ್ದು ಮನೆಯಾಗ ಅಥವಾ ಆ ಕೋಣೆಯೊಳಗೆ ನೀವಿಬ್ಬರೇ ಇರಬೇಕು. ಎದರ ಬದರ ಕೂತ್ಕೋಬೇಕು. ಎದರ ಬದರ ಕೂತ್ಕೊಂಡು ಒಬ್ಬರ ಕೈ ಒಬ್ಬರು ಹಿಂಗೆ ಹಿಡ್ಕೊಂಡು ಪರಸ್ಪರ ಒಬ್ರಿಗೊಬ್ರು ಮಾತು ಕೊಡಬೇಕು. ಏನು? ನಾ ಬೆಂಕಿ ಆದ್ರೆ ನೀ ನೀರಾಗಬೇಕು. ಒಂದು ವೇಳೆ ನೀನಾ ಬೆಂಕಿ ಆದ್ರೆ ನಾ ನೀರಾಗತ್ತೀನಿ ಅಂತ ಒಬ್ರಿಗೊಬ್ರು ಮಾತು ಕೊಡಬೇಕು. ನಾ ಹೇಳೋದು ಅರ್ಥ ಆಯ್ತು? ನಾ ಬೆಂಕಿ ಆದ್ರೆ ನೀ ನೀರಾಗಬೇಕು, ಒಂದು ವೇಳೆ ನೀನಾ ಬೆಂಕಿ ಆದ್ರೆ ನಾ ನೀರಾಗ್ತೀನಿ. ಇದರ ಅರ್ಥ ಏನು? ಒಂದು ವೇಳೆ ನಾ ಸಿಟ್ಟಿಗೆ ಎದ್ನಿ ಅಂತಂದ್ರೆ ನೀ ತಣ್ಣಗೆ ಇರಬೇಕು. ಒಂದು ವೇಳೆ ನೀನಾ ಸಿಟ್ಟಿಗೆ ಎದ್ರೆ ನಾನು ತಣ್ಣಗೆ ಇರ್ತೀನಿ. ಮತ್ತು ನಾನು ಬೆಂಕಿ ಆದಿ ಅಂತ ತಿಳ್ಕೊಂಡು ನೀನು ಬೆಂಕಿ ಆದಿ ಅಂತಂದ್ರೆ ಹೊತ್ತಿ ಉರಿಯೋದು ಯಾರ ಮನೆ? ನಿಮ್ಮ ಮನಿನ ಉರಿತದ ತಂಗಿ. ಅದಕ್ಕೆ ಯಾವಾಗಲೂ ಕೂಡ ಗಂಡ ಹೆಂಡಂದಿರಲ್ಲಿ ಸಾಮರಸ್ಯ ಇರಬೇಕು, ಒಪ್ಪಂದ ಇರಬೇಕು, ಒಬ್ರಿಗೊಬ್ಬರು ಅರ್ಥ ಬಾಳ್ಬೇಕಂತಾರ ಅವರು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗಲಾರದ ಭಕ್ತಿ ಅಮೃತದೋ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಗಂಡ ಹೆಂಡತಿ ಕೂಡಿ ನಡೆದ್ರೆ ಅದು ಅಮೃತ ಇದ್ದಂಗಂತ. ಒಂದು ವೇಳೆ ಜಗಳಾಡ್ಕೊಂತ ಇದ್ರೆ ಅದೇ ವಿಷ ಇದ್ದಂಗಂತ ತಂಗಿ. ಅದಕ್ಕೆ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ದಾಂಪತ್ಯದೊಳಗೆ. ಸಂತ ತುಕಾರಾಮರ ಹೆಸರು ಕೇಳಿರ್ಯಾ ತಂಗಿ? ಮಹಾರಾಷ್ಟ್ರ ಬಾರ್ಡ್ರದವ್ರು ನೀವು ಕೇಳಿರಲ್ಲ? ಭಾಳ ಬಡತನ ಅವರಿಗೆ, ಭಾಳ 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 ಅಂದ್ರೆ ಭಾಳ ಬಡತನ. ಎಲ್ಲಿ ಯಾರಾದರೂ ಭಜನೆ ಮಾಡೋರು ಸಿಕ್ಕರು ಅಂತಂದ್ರೆ ವಿಠಲ 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 ಅಂತ ತಿಳ್ಕೊಂಡು ದಿಂಡಿ ಜೊತೆಗೆ ಹೋಗೇ ಬಿಡವ, ಭಜನೆ ಮಾಡ್ಕೊಂತನ ಕುಂಡ್ರಾವ. ಈ ಕಡೆ ಮನ್ಯಾಗ ಹೆಂಡತಿ ಅದಳ, ಒಂದು ಸಣ್ಣ ಮಗ ಅದಾನ ಅನ್ನೋದು ಸಹಿತ ಮರ್ತು ಬಿಡ್ತಿದ್ದ ತುಕಾರಾಮ. ಒಂದು ದಿವಸ ಹೆಂಡತಿಗೆ ಸಿಟ್ಟು ಬಂತು ನೋಡ್ರಿ. ಎಲ್ಲಿ ಒಂದಿಷ್ಟು ದುಡಿಯಾಕೆ ಹೋಗುವುದಿಲ್ಲ, 4 ದುಡ್ಡು ತರುವುದಿಲ್ಲ, ನಾನು ಉಪವಾಸ, ನನ್ನ ಮಗನೂ ಉಪವಾಸ. ಹಿಂಗಿತ್ತು ಅಂತಂದ್ರೆ ನನ್ನರ ಯಾಕೆ ನೀ ಮಾಡ್ಕೊಂಡು ಮಗನರ ಯಾಕೆ ಹಡ್ದಿ ಅಂತ ತಿಳ್ಕೊಂಡು ಹೆಂಡತಿ ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದು ಬಿಟ್ಟಳು. ದುರ್ಗಿ ಅವತಾರ, ಸಿಟ್ಟಿಗೆದ್ದು ಬಿಟ್ಟಳು. ಇವತ್ತು ಏನಾದರೂ ದುಡಿದು 4 ಕಾಳ ಕಡಿ ತಂದಿ ಅಂತಂದ್ರೆ ಮನ್ಯಾಗ ಕರ್ಕೊಳ್ತೀನಿ, ಇಲ್ಲಾಂದ್ರೆ ನೀನು ಮನೆಗೆ ಬರಬೇಡ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ಬೈದು ಬಿಟ್ಟಳ್ರಿ. ಯಾರು? ತುಕಾರಾಮನ ಹೆಂಡತಿ. ಆಯಿತು, ನಾ ದುಡ್ಕೊಂಡ ಬರ್ತೀನಿ ಅಂತ ತಿಳ್ಕೊಂಡು ತುಕಾರಾಮ ಹೋದ.
ದುಡಿಯಾಕಂತ ಹೋಗ್ಯಾನ. ಹಾದ್ಯಾಗ ಒಬ್ರು ಯಾರೋ ತುಕಾರಾಮ್ ಬಂದ, ಭಾಳ ಚಂದ ಭಜನೆ ಮಾಡ್ತಾನ, ಭಾಳ ಚಂದ ಹಾಡ್ತಾನ, ಭಾಳ ಚಂದ ಕುಣಿತಾನ ಅಂತ ತಿಳ್ಕೊಂಡು ಏನು ಮಾಡಿದ್ರು, ತಮ್ಮ ಮನ್ಯಾಗ ಏನು ಭಜನೆ ಇತ್ತಲ್ಲ ಆ ಭಜನೆಗೆ ಕರ್ಕೊಂಡು ಹೋದ್ರು. ಸಾಯಂಕಾಲ ಹೊತ್ತ ಮುಳುಗಾಕ ಬಂತು. ಅವಾಗ ನೆನಪಾತು, ಹೆಂಡತಿ ಏನಾರ ಕಾಳ ಕಡಿ ಏನಾರ ಮನೆಗೆ ತಗೊಂಡು ಬಾ ಅಂದಾಳ. ಮನ್ಯಾಗ ಏನು ಒಂದು ಕಾಳಿಲ್ಲ, ಕಡಿ ಇಲ್ಲ, ಒಂದು ಇಟ್ಟು ಹಿಟ್ಟು ಸಹಿತ ಇಲ್ಲ ಅಂದಾಳ. ಹ್ಯಾಂಗ ಅದು ತಿಳ್ಕೊಂಡು ವಿಚಾರ ಮಾಡ್ಕೊಂತ ಬರಾಕತ್ತಿದ್ದ. ಹಾದ್ಯಾಗ ಒಂದು ಕಬ್ಬಿನ ತ್ವಾಟ ಇತ್ತು. ಏನಿತ್ತಂಗಿ? ಕಬ್ಬಿನ ತ್ವಾಟ ಇತ್ತು. ಆ ಕಬ್ಬಿನ ತ್ವಾಟದಾಗ ಹೋದವನ, ಏನ್ರಿ ಮಾಲಕ್ರ, ಮತ್ತು ಮನ್ಯಾಗ ಎಲ್ಲರೂ ಉಪವಾಸ ಅದಾರ, ಒಂದು 4-5 ಒಂದಿಟ್ಟು ಕಬ್ಬು ಕೊಟ್ರಿ ಅಂತಂದ್ರೆ ಉಪಕಾರ ಆಗ್ತದೆ. ಸಂತರು ನೀವು ದೊಡ್ಡವರು, ಯಾರು ಬ್ಯಾಡ ಅಂತಾರ ಅಂತ ತಿಳ್ಕೊಂಡು ಒಂದು 8-10 ಕಬ್ಬ ಕಡ್ದು ಅದಕ್ಕೆ ಏನು ಕಟ್ಟಿ ಕೊಟ್ಟ. ಇವು ಹೆಗಲ ಮ್ಯಾಲು ಹೊತ್ಕೊಂಡು ಊರು ಸಮೀಪ ಬಂದಿದ್ದ. ಊರಾಗಿರ್ತಕ್ಕಂಥ ಅಜ್ಜ ನನಗೊಂದು ಕೊಡು ನನಗೊಂದು ಕೊಡು ಅಂತ ತಿಳ್ಕೊಂಡು ಕಬ್ಬು ಕಸ್ಕೊಂಡು ಬಿಟ್ಟು ಒಂದೇ ಈಟ ದಂಟು ಉಳಿತು. ಅಷ್ಟ ದಂಟು ತಗೊಂಡು ಮನೆಗೆ ಬಂದ. ಏನಾರ ತಂದ್ರೇನ್ರಿ ಅಂತ ಕೇಳೋಳಕ್ಕೆ, ಇಲ್ಲ ಏನೂ ತರಕ್ಕಾಗಿಲ್ಲ, ಮತ್ತು ಇದೊಂದಿಟ್ಟು ಕಬ್ಬು ತಂದೀನಿ. ಸಿಟ್ಟು ಬಂತು ನೋಡ್ರಿ, ಏನೂ ತಂದಿಲ್ಲ ನೀನು ಅಂತ ತಿಳ್ಕೊಂಡು ಆ ಕಬ್ಬು ತಗೊಂಡು ಆ ತುಕಾರಾಮನ ಬೆನ್ನಾಗ ಹಿಂಗೆ ಬಡ್ತಾ ಬಡದ್ರ 3 ಹೋಳಾತದು. ಕಬ್ಬು ಎಷ್ಟು ಹೋಳಾತು ತಂಗಿ? 3 ಹೋಳಾತು. ಯಾವಾಗದು 3 ಹೋಳಾತು, ತುಕಾರಾಮರು ನಗ್ತಾರಂತ. ಎಷ್ಟು ಚಲೋ ಆತು ನೋಡು, ನಾನ ಕಲ್ಲಿಗೆ ಹೊಡೆದು 3 ಹೋಳು ಮಾಡ್ಬೇಕಂತ ಮಾಡಿದ್ನಿ, ನೀನ 3 ಹೋಳು ಮಾಡ್ದಿ, ನೀವೊಂದು ತಗೋ, ಮಗನಿಗೊಂದು ಕೊಡು, ನಾನು ಒಂದು ತಿತ್ತೀನಿ ಅಂತ ಹೇಳಂದ್ರಂತ. ಇದು 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 ಜೀವನ. ಇನ್ನು ಹೆಂಡತಿ ಹೊಡೆದಾಳ ಬಾ ಅಂತ ತಿಳ್ಕೊಂಡು ಇವನು ಒಂದೇಟು ಕಡ್ತ ಕೊಟ್ಟಿದ್ರ ಏನಾತಿತ್ತು ತಂಗಿ? ಬಾಳೆ 3 ಬಟ್ಟೆ ಆತಿತ್ತು, 3 ಬಟ್ಟೆ ಆತಿತ್ತು. ಸಂಸಾರ ಕೆಡ್ತಿತ್ತು. ಕಷ್ಟನ ಬರಲಿ ಸುಖನ ಬರಲಿ ಏನ ಬರಲಿ ಹೊಂದಾಣಿಕೆ ಮಾಡಿಕೊಂಡು ಹೋಗುವುದ ಅದು ದಾಂಪತ್ಯ ಜೀವನ. ತಾಳಿ ಕಟ್ಟಿರ್ತೀರಿ ತಂಗಿ, ನೆನಪೈತೇನು? ಕೊಳ್ಳಾಗ ಮಂಗಲಸೂತ್ರ ಅವ ಕಟ್ಟ್ಯಾನ. ಕಟ್ಟುವಾಗ ಇಬ್ಬರಿಗೂ ಒಂದು ವಚನ ಕೊಟ್ಟಾರ. ಅವರು ವಚನ ಕೊಡ್ಸ್ಯಾರ. ವಚನ ಒಂದು ಮಾತು ಹೇಳ್ಸ್ಯಾರ ನಿಮ್ಮ ಕಡೆಯಿಂದ. ನೆನಪೈತಿ ಮಾತು? ಒಂದು ಮಾತು ನೆನಪೈತಿ ತಂಗಿ? ಮಂಗಲಸೂತ್ರ ಕಟ್ಸ್ಕೊಳ್ಳುವಾಗ ಎಲ್ಲಿದೆ ಅಜ್ಜ ಮದುವೆ ಆದ್ರೆ ಅವಾಗ ಎಲ್ಲಿ ತಲೆ ಗುಂಗಿವಿ ಎಲ್ಲಿ ಇರ್ಬೇಕು? ಅವಾಗ ಅದು ಬೇರೆ ಗುಂಗ ಇರ್ತದ. ಧರ್ಮದ ಹಾದಿಯಿಂದ ಅರ್ಥೇಚ, ಬಡತನನ ಬರಲಿ ಶ್ರೀಮಂತಿಕಿನ ಬರಲಿ ಎಂಥ ಕಷ್ಟಗಳು ಬಂದರೂ ಸಹಿತ ನಾವು ಇಬ್ಬರು ಒಮ್ಮನಸ್ಸಿನಿಂದ ಹೊಂದಾಣಿಕೆಯಿಂದ ಧರ್ಮೇಚ ಅರ್ಥೇಚ ಕಾಮೇಚ ನಮ್ಮ ಜೀವನದೊಳಗೆ ನಾವು ಇಷ್ಟಪಟ್ಟಿರ್ತಕ್ಕಂಥ ವಸ್ತು ಸಿಕ್ಕದೇ ಹೋತ್ರು, ಸಿಕ್ಕರೂ ಸರಿ ಸಿಗಲಿಲ್ಲ ಅಂದ್ರೂ ಸರಿ, ಧರ್ಮದಿಂದ ಅರ್ಥದಿಂದ ಕಾಮದಿಂದ 7 ಜನ್ಮ ನಾವು ಕೂಡಿನೇ ಇರ್ತೀವಿ ಅಂತ ತಿಳ್ಕೊಂಡು ಗಂಟು ಕಟ್ಟಿಸ್ಕೊಂಡು ಮದುವೆ ಆದವರು, ಅವರು ಗಂಟು ಕಟ್ಟಿ ಮದುವೆ ಆದವರು. ಎಂಥ ಗಂಟದ್ರ ಅಂದ್ರದಕ್ಕೆ ಬ್ರಹ್ಮಗಂಟ ಅಂದ್ರು. ನಾತಿ ಚರಾಮಿ ನಾತಿ ಚರಾಮಿ ನಾತಿ ಚರಾಮಿ 7 ಜನ್ಮ ನಾವು ಗಂಡ ಹೆಂಡತಿ ಪ್ರೀತಿಯಿಂದ ಹೊಂದಾಣಿಕೆಯಿಂದ ನಾವು ಕೂಡೇ ಇರ್ತೀವಿ ಕೂಡೇ ಇರ್ತೀವಿ ಕೂಡೇ ಇರ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡಿ ಮದುವೆ ಆದವರು ನೀವು. ಆದ್ರೆ ಸ್ವಲ್ಪ ಮನೆತನದೊಳಗೆ ಜಗಳ ಬಂದು ನಾ ಹೆಚ್ಚ ನೀ ಹೆಚ್ಚ ಹಂಗಾತು ಹಿಂಗಾತು ಅಂತ ತಿಳ್ಕೊಂಡು ಜಗಳ ಆಡಿ ನಿಮ್ಮ ಸಂಸಾರವನ್ನು ನೀವು ಹಾಳು ಮಾಡಿಕೊಂಡ್ರಿ ಅಂತಂದ್ರೆ ಅದು ಭಾಳ ನಷ್ಟ ತಂಗಿ. ಅದಲ್ಲ, ಪದ್ಧತಿ ಅಲ್ಲ ಅಂತಾರೆ ನಮ್ಮ ಶರಣರು. ಅದಕ್ಕೆ ಗಂಡ ಹೆಂಡರು ಒಂದಾಗಿ ನಡೆದರೆ ಆ ನಂದಾದೀಪ. ಇಲ್ಲಿ ಬಸವಣ್ಣನವರು ಯಾರೊಂದಿಗೆ ಮದುವೆ ಆದರು? ಬಸವಣ್ಣನ ಧರ್ಮಪತ್ನಿ ಹೆಸರೇನು ತಂಗಿ? ಗಂಗಾಂಬಿಕೆ. ಅನ್ರಿ ನೋಡೋಣ, ಗಂಗಾಂಬಿಕೆ. ಇವು ನೆನಪಿರಬೇಕು ತಂಗಿ. ಸಿನಿಮಾ ಹೆಸರು ನೆನಪದವೇನಿಲ್ಲ, ನಟ ನಟಿಯರ ಹೆಸರು ನೆನಪದವೇನಿಲ್ಲ, ಕ್ರಿಕೆಟ್ ಆಡೋರು ಹೆಸರು ನೆನಪದವೇನಿಲ್ಲ, ಅದಾವೇನಿಲ್ಲ ತಂಗಿ. ಮತ್ತು ಇವು ಯಾಕೆ ನೆನಪಿರುವುದಿಲ್ಲ? ಅವು ಮುಖ್ಯ ಏನು ಇವು ಮುಖ್ಯ? ಹೌದಲ್ಲ ತಂಗಿ? ಅದಕ್ಕೆ ಬಸವ ಪುರಾಣ ಕೇಳತ್ತೀರಿ, ಶ್ರದ್ಧೆಯಿಂದ ಕೇಳ್ರಿ, ಕೇಳಿದ್ದನ್ನು ನಿಮ್ಮ ಮಸ್ತಕದೊಳಗೆ ಇಟ್ಕೊಳ್ರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಬಸವಣ್ಣನವರು ಮದುವೆ ಆತು ಯಾರ ಜೊತೆಗೆ? ಗಂಗಾಂಬಿಕೆ ಜೊತೆಗೆ. ಗಂಗಾಂಬಿಕೆಯ ಅಪ್ಪನ ಹೆಸರೇನು? ಬಲದೇವ ಮಂತ್ರಿ. ಏನು ತಂಗಿ? ಬಲದೇವ ಮಂತ್ರಿಯ ಮಗಳಾಗಿರ್ತಕ್ಕಂಥ ಗಂಗಾಂಬಿಕೆಯ ಜೊತೆಗೆ ಬಸವಣ್ಣನವರು ಮದುವೆ ಆತು ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ನಾವು ತಿಳ್ಕೊಳ್ತೀವಿ. ಹಾಗಾದ್ರೆ ನಾಳೆಯಿಂದ ಶುರು ಆತು ನೋಡ್ರಿ ನಿಜವಾಗಿರ್ತಕ್ಕಂಥ ಬಸವಣ್ಣನ ಪುರಾಣ.
ಏನು ಲೀಲೆಗಳು ಬರ್ತಾವ, ಏನು ಪವಾಡಗಳು ಬರ್ತಾವ, ಮೈ ರೋಮಾಂಚನ ಆಗ್ತದ. ಅಂಥ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ರಿ.